ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧದಲ್ಲಿ ಓವರ್ ನೈಟ್ ಮೇಜರ್ ಡೆವಲಪ್ಮೆಂಟ್ಸ್ ಆಗಿವೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ನಿರಂತರ ದಾಳಿ ಮಾಡ್ತಿರೋ ಟೈಮ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಏರ್ ಫೋರ್ಸ್ ಈಸ್ ಗಾನ್. ಸಂಪೂರ್ಣ ಇರಾನ್ ಏರ್ ಫೋರ್ಸ್ ನಾಶ ಮಾಡಿದ್ದೀವಿ ಅಂದುಕೊಂಡಿದ್ದಕ್ಕಿಂತ ಮುಂಚಿತವಾಗಿಯೇ ಹಾಗೂ ಜನ ಈ ಹಿಂದೆಂದೂ ನೋಡಿರದ ರೀತಿಯಲ್ಲಿ ಭೀಕರ ಮಟ್ಟದಲ್ಲಿ ಇರಾನ್ ಅನ್ನ ಸಂಪೂರ್ಣ ಧ್ವಂಸ ಮಾಡ್ತಾ ಇದ್ದೀವಿ ನಾವು ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಇರಾನ್ ಬಳಿ ಈಗ ಯಾವುದೇ ಏರ್ ಫೋರ್ಸ್ ವಾಯುಪಡೆನೇ ಉಳ್ಕೊಂಡಿಲ್ಲ. ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಕೂಡ ಅವ್ರ ಹತ್ರ ಇಲ್ಲ. ಅವರ ಇಡೀ ವಾಯುಪಡೆಯನ್ನು ನಾವು ನಾಶ ಮಾಡಿ ಮುಗಿಸಿ ಆಗಿದೆ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಇಡೀ ಇರಾನ್ ಆಕಾಶ ಈಗ ನಮ್ಮ ಕೈಯಲ್ಲಿದೆ, ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು ಈಗ ಅಂತ ಹೇಳಿ. ಮತ್ತೊಂದು ಕಡೆ ಇರಾನ್ ಈ ಯುದ್ಧ ನಿಲ್ಸಕ್ಕೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬೇಕಾದ್ರೆ ಬಿಡ್ತೀವಿ, ಕೆಲವೊಂದು ಕಂಡೀಷನ್ ಹಾಕೊಂಡು ನಾವು ಬೇಕಾದ್ರೆ ಅದನ್ನ ಬಿಡ್ತೀವಿ, ಮಾತುಕತೆಗೆ ಬರೋಣ, ಎಂಡ್ ಮಾಡೋಣ ಅಂತ ಹೇಳಿ ಹಿಂಬಾಗಿಲಿನ ಮೂಲಕ ಟ್ರೈ ಮಾಡ್ತಿತ್ತು. ಇಸ್ರೇಲ್ ಅಮೆರಿಕ ಹತ್ರ ಕೇಳ್ತಾ ಇತ್ತು ಅನ್ನೋ ಮಾಹಿತಿ ಬಂದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಮೊದಲಿಗೆ ಸ್ನೇಹಿತರೆ, ಖಾಮೆನೆ ಹತ್ಯೆ ಬೆನ್ನಲ್ಲೇ ಅವರ ಪುತ್ರ ಮೊಜ್ತಬಾ ಖಾಮೆನೆ ಇರಾನ್ನ ಮುಂದಿನ ಸುಪ್ರೀಂ ಲೀಡರ್ ಆಗ್ತಾರೆ ಅಂತ ಸುದ್ದಿಯಾಗಿತ್ತು. ಅದಕ್ಕೀಗ ಟ್ರಂಪ್ ಕೆರಳಿ ಕೆಂಡ ಆಗಿದ್ದಾರೆ. ಖಾಮೆನೆ ಪುತ್ರ ಲೈಟ್ ವೆಯ್ಟ್ ಹೊಂದಿರೋ ಮನುಷ್ಯ, ಅಂದ್ರೆ ಸಾಮಾನ್ಯ ವ್ಯಕ್ತಿ, ದೊಡ್ಡ ಪ್ರಭಾವಿ ಏನಲ್ಲ, ಅಂದ್ರೆ ಅಷ್ಟೊಂದು ಗ್ರಾವಿಟಿ ಇಲ್ಲ ಆ ಮನುಷ್ಯನಿಗೆ. ಸುಮ್ಮನೆ ಇರಾನ್ ಟೈಮ್ ವೇಸ್ಟ್ ಮಾಡ್ತಿದೆ. ಆತ ಪಟ್ಟಕ್ಕೆ ಇರೋದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಇರಾನ್ಗೆ ಶಾಂತಿ ತರುವಂತಹ ನಾಯಕನ ಅವಶ್ಯಕತೆ ಇದೆ. ಇಲ್ಲದೆ ಹೋದ್ರೆ ಮುಂದಿನ 5 ವರ್ಷಗಳಲ್ಲಿ ಮತ್ತೆ ಯುದ್ಧ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಇದೇ ವೇಳೆ ವೆನೆಜುವೆಲಾದಲ್ಲಿ ಮಡೂರೋನನ್ನ ಕಿತ್ತು ಹಾಕಿ ತಮಗೆ ಬೇಕಾದವರನ್ನ ಕೂರಿಸಿದ ಹಾಗೆ ಇರಾನ್ನಲ್ಲೂ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ನ ಭಯಾನಕ ದಾಳಿಗೆ ಒಳಗಾಗಿರೋ ಲೆಬನಾನ್ಗೆ ಹೆಲ್ಪ್ ಮಾಡೋಕೆ ಫ್ರಾನ್ಸ್ ಮುಂದೆ ಬಂದಿದೆ. ಲೆಬನಾನ್ ಸೇನೆಗೆ ಬಲ ತುಂಬುವ ನಿಟ್ಟಿನಲ್ಲಿ ಫ್ರಾನ್ಸ್ ಶಸ್ತ್ರಸಜ್ಜಿತ ಸೇನಾ ವಾಹನಗಳನ್ನು ಕಳಿಸ್ಕೊಡುತ್ತೆ ಹಾಗೂ ಕಾರ್ಯಾಚರಣೆಗೆ ಬೇಕಾದ ಪ್ರಮುಖ ಲಾಜಿಸ್ಟಿಕ್ ಸಪೋರ್ಟ್ನ ಒದಗಿಸ್ತೀವಿ ಅಂತ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಘೋಷಿಸಿದ್ದಾರೆ. ಹಿಜ್ಬುಲ್ಲಾಗಳಿಗಲ್ಲ, ತಪ್ಪು ತಿಳ್ಕೊಬೇಡಿ, ಹಿಜ್ಬುಲ್ಲಾಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಲೆಬನಾನ್ನ ಅಧಿಕೃತ ಸರ್ಕಾರಕ್ಕೆ ಮತ್ತು ಅಧಿಕೃತ ಸೇನೆಗೆ. ಲೆಬನಾನ್ನಲ್ಲಿ ಅಧಿಕೃತ ಸರ್ಕಾರ, ಸೇನೆ ಎಲ್ಲ ಇದೆ, ಆದರೆ ದಕ್ಷಿಣ ಭಾಗವನ್ನು ಹಿಜ್ಬುಲ್ಲಾಗಳು ಕಂಟ್ರೋಲ್ ಮಾಡ್ತಾರೆ. ಹಿಜ್ಬುಲ್ಲಾಗಳು ಅವರು ಪ್ರತ್ಯೇಕ ಸೇನೆಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಇಸ್ರೇಲ್ ಮತ್ತು ಅಮೆರಿಕ ಉಗ್ರರು ಅಂತ ಕರೀತಾರೆ. ಇವರೀಗ ಹೆಲ್ಪ್ ಮಾಡ್ತಿರೋದು ಲೆಬನಾನ್ ಅಧಿಕೃತ ಸರ್ಕಾರಕ್ಕೆ ಮತ್ತು ಅಧಿಕೃತ ಮಿಲಿಟರಿಗೆ. ಸೇಮ್ ಟೈಮ್ ಫ್ರಾನ್ಸ್ ಇಸ್ರೇಲಿನ ದಾಳಿ ಮಾಡ್ತಾ ಇದೆ ಹಿಜ್ಬುಲ್ಲಾಗಳ ಮೇಲೆ ಸೌತ್ ಲೆಬನಾನ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧ ವಿಸ್ತರಣೆ ಮಾಡಬಾರ್ದು ಲೆಬನಾನ್ ಮೇಲೆ ಇಸ್ರೇಲ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಂದಿದ್ದಾರೆ. ಅತ್ತ ಇರಾನ್ ನಾಯಕರು ನಿರಂತರವಾಗಿ ಲೆಬನಾನನ್ನು ಬಲವಂತವಾಗಿ ಯುದ್ಧಕ್ಕೆ ಎಳ್ಕೊಂಡ್ಬರಬೇಡಿ, ಲೆಬನಾನ್ನ ಕೂಡ ಹಾಳು ಮಾಡ್ತಿರಲ್ಲ ನೀವು ಅಂಥೇಳಿ ಇರಾನ್ಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಜ್ಬುಲ್ಲಾಗಳನ್ನು ಪ್ರೊವೋಕ್ ಮಾಡಿ 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 ಅದನ್ನು ಕೂಡ ಯುದ್ಧಕ್ಕೆ ತಳ್ತಾ ಇದ್ದಾರೆ ನೀವು ಅಂಥೇಳಿ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇಮಾನ್ಯುಯಲ್ ಮ್ಯಾಕ್ರಾನ್. ಆದರೆ ಮತ್ತೊಂದು ಕಡೆ ಇಸ್ರೇಲ್ ಇದು ಯಾವುದಕ್ಕೂ ಕೇರ್ ಮಾಡದೆ ತನ್ನ ಪಾಡಿಗೆ ತಾನು ಲೆಬನಾನ್ನಲ್ಲಿ ದಾಳಿಯನ್ನು ಮುಂದುವರೆಸಿದೆ. ಲೆಬನಾನ್ ರಾಜಧಾನಿ ಬೀರೂತ್ನ ದಕ್ಷಿಣ ಉಪನಗರಗಳ ಮೇಲೆ ಮತ್ತೆ ಹೊಸದಾಗಿ ಏರ್ ಸ್ಟ್ರೈಕ್ ನಡೆಸಿದೆ. ಇತ್ತ ಇಸ್ರೇಲ್ನ ಸ್ಥಳೀಯ ಮಾಧ್ಯಮ N12 ನ್ಯೂಸ್ ಕೂಡ ಲೆಬನಾನ್ ಮೇಲೆ ಇಸ್ರೇಲ್ ಮಿಲಿಟರಿ ಹೊಸದಾಗಿ ದಾಳಿ ಮಾಡಿರೋದನ್ನು ಕನ್ಫರ್ಮ್ ಮಾಡಿದೆ. ಆದರೆ ನಿಖರವಾಗಿ ಲೆಬನಾನ್ನ ಯಾವ ಪ್ರದೇಶದ ಮೇಲೆ ದಾಳಿ ಅನ್ನೋದನ್ನು ಬಹಿರಂಗಪಡಿಸಿಲ್ಲ. ಹೀಗಾಗಿ ದಾಳಿಯಲ್ಲಿ ಎಷ್ಟು ಡ್ಯಾಮೇಜ್ ಆಯಿತು ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿದೆ. ಇನ್ನು ಸ್ನೇಹಿತರೆ, ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಾಹಿತಿ ಏನಿತ್ತು ನಿನ್ನೆ. ಬೀಳ್ತಾ ಇದ್ದ ಮಾರ್ಕೆಟ್ ಕೂಡ ರಿಕವರ್ ಆಗಲಿಕ್ಕೆ ಏನು ಅಂಶ ಕಾರಣ ಆಗಿತ್ತು ಹೇಳಿ? ಇರಾನ್ ಯುದ್ಧ ಎಂಡ್ ಮಾಡೋಕೆ ನೋಡ್ತಾ ಇದೆ, ಅವ್ರ ಕೈಲಿ ಆಗ್ತಾ ಇಲ್ಲ. ಅವರು ಅಣ್ವಸ್ತ್ರ ಪ್ರೋಗ್ರಾಮ್ನೆಲ್ಲ ಡ್ರಾಪ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಕೆಲ ಕಂಡೀಷನ್ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ ಅಮೆರಿಕ ಇಸ್ರೇಲ್ ಹತ್ರ ಏನಾದ್ರು ದಾರಿ ಇದೆಯಾ ಯುದ್ಧ ಎಂಡ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಬಂತಲ್ಲ. ಅದಕ್ಕೆ ಮಾರ್ಕೆಟ್ ಕೂಡ ರಿಕವರ್ ಆಯ್ತಲ್ಲ ಆ ಮಾಹಿತಿ ಬಂದಾಗ. ಈಗ ಇರಾನ್ ಸ್ಪಷ್ಟಪಡಿಸಿದೆ, ನಾವು ಆ ಥರದ್ದೇನು ಕೇಳ್ತಾ ಇಲ್ಲ, ಅಮೆರಿಕ ಇಸ್ರೇಲ್ನೊಂದಿಗೆ ನಾವು ಮಾತೇ ಆಡ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾವು ಶರಣಾಗಲ್ಲ, ನಾವು ಕಡೆಯವರೆಗೂ ಕೂಡ ಫೈಟ್ ಮಾಡ್ತೀವಿ ಅನ್ನೋ ಒಂದು ಘೋಷಣೆಯನ್ನು ಇರಾನ್ ಮಾಡಿದೆ. ಹೀಗಾಗಿ ಇದು ಅಷ್ಟು ಬೇಗ ಎಂಡ್ ಆಗ್ತಿರೋ ಸೂಚನೆ ಸಿಗ್ತಾ ಇಲ್ಲ. ಇನ್ನು ಸ್ನೇಹಿತರೆ, ಶ್ರೀಲಂಕಾ ಕರಾವಳಿ ಬಳಿ ಅಮೆರಿಕದ ಸಬ್ಮರೀನ್ ದಾಳಿಗೆ ಸಿಲುಕಿ ಮುಳುಗು ಹೋದ ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆಯ ನಾವಿಕರನ್ನ ರಕ್ಷಣೆ ಮಾಡೋಕೆ ಭಾರತ ಧಾವಿಸಿದೆ. ಅದರ ಭಾಗವಾಗಿ ಈಗ ಭಾರತೀಯ ನೌಕಾಪಡೆ ಭಾರೀ ಕಾರ್ಯಾಚರಣೆ ಶುರು ಮಾಡಿದೆ. ಇತ್ತೀಚೆಗಷ್ಟೇ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ನಡೆದಿದ್ದ ಮಿಲನ್ 2026 ನೌಕಾ ಸಮರಾಭ್ಯಾಸ ಮುಗಿಸಿ ಈ ಇರಾನ್ ನೌಕೆ ವಾಪಸ್ ಹೋಗ್ತಾ ಇತ್ತು ಇರಾನ್ಗೆ. ಈ ವೇಳೆ ಅಮೆರಿಕ ದಾಳಿ ಮಾಡಿದ ಬೆನ್ನಲ್ಲೇ ಇರಾನ್ ಹಡಗಿನಿಂದ ತುರ್ತು ಕರೆ ಬಂದಿದ್ದರಿಂದ ಭಾರತ ತನ್ನ ಬಳಿ ಇರೋ ಬಲಿಷ್ಠ P-8I ಪೊಸಿಡಾನ್ ಕಡಲ ಗಸ್ತು ವಿಮಾನವನ್ನು ರಕ್ಷಣಾ ಕಾರ್ಯಾಚರಣೆಗೆ ರವಾನಿಸಿದೆ. ಇದರೊಂದಿಗೆ ಆ ಭಾಗದಲ್ಲಿ ಸಂಚರಿಸ್ತಾ ಇದ್ದ INS ತರಂಗಿಣಿ ಹಾಗೂ ಕೊಚ್ಚಿಯಿಂದ INS ಈಕ್ಷಕ್ ಹಡಗುಗಳನ್ನು ಭಾರತ ಕಳಿಸಿಕೊಟ್ಟಿದೆ. ಇವೆಲ್ಲ ಲಂಕಾ ಜೊತೆ ಸೇರಿ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇವೆ. ದಾಳಿಗೊಳಗಾದ ಇರಾನ್ ಹಡಗಲ್ಲಿ 180 ಜನ ಇದ್ರು.
ಈ ಪೈಕಿ 87 ಇರಾನ್ ನಾವಿಕರು ಮೃತಪಟ್ಟಿದ್ದಾರೆ. 32 ಜನರನ್ನು ರಕ್ಷಣೆ ಮಾಡಲಾಗಿದೆ, ಅವರು ಗಾಯಗೊಂಡಿದ್ದಾರೆ. ಉಳಿದವರು ಸಮುದ್ರದಲ್ಲಿ ನಾಪತ್ತೆಯಾಗಿದ್ದಾರೆ. ಅವರು ಬಹುತೇಕ ಪ್ರಾಣ ಕಳ್ಕೊಂಡಿರೋ ಸಾಧ್ಯತೆಯೇ ಹೆಚ್ಚು. ಅವರ ದೇಹನಾದರೂ ಸಿಗುತ್ತಾ, ಅಥವಾ ಯಾರಾದರೂ ಕೂಡ ಹಡಗಿನ ಅವಶೇಷಗಳನ್ನು ಹಿಡ್ಕೊಂಡು ದೋಣಿಗಳನ್ನು ಬಳಸ್ಕೊಂಡು ಯಾರಾದರೂ ಕೂಡ ತೇಲ್ತಾ ಇದ್ದಾರಾ, ಅವರನ್ನು ರಕ್ಷಣೆ ಮಾಡೋಕ್ಕಾಗತ್ತಾ ಅನ್ನೋ ವಿಚಾರದಲ್ಲಿ ಹುಡುಕಾಟ ಈಗ ನಡೀತಾ ಇದೆ. ಏನು, ಮಿಡಲ್ ಈಸ್ಟ್ನ ಈ ಭಯಾನಕ ಯುದ್ಧದ ಎಫೆಕ್ಟ್ನಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗಿರುವಾಗಲೇ ಭಾರತಕ್ಕೆ ಒಂದು ಭಾರೀ ರಿಲೀಫ್ ಸಿಕ್ಕಿದೆ. ಈ ಯುದ್ಧ ತೀವ್ರಗೊಳ್ಳುತ್ತಿದ್ದ ಹಾಗೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿತ್ತು. ಹೀಗಾಗಿ ಜಾಗತಿಕ ತೈಲ ಪೂರೈಕೆಗೆ ದೊಡ್ಡ ಬ್ರೇಕ್ ಬಿದ್ದಿತ್ತು. ಇದರ ಬಗ್ಗೆ ಈಗ ಇರಾನ್ ಸ್ಪಷ್ಟೀಕರಣ ಕೊಟ್ಟಿದೆ. ನಾವು ಕೇವಲ ಅಮೆರಿಕ, ಇಸ್ರೇಲ್, ಯುರೋಪ್ ಮತ್ತು ಅವರ ಮಿತ್ರ ರಾಷ್ಟ್ರಗಳ ಹಡಗುಗಳಿಗೆ ಮಾತ್ರ ಈ ಮಾರ್ಗವನ್ನು ಬಂದ್ ಮಾಡಿದ್ದೀವಿ ಅಂತ ಘೋಷಿಸಿದೆ. ಇದು ಇಂಪಾರ್ಟೆಂಟ್. ಇದು ಭಾರತ ಮತ್ತು ಚೈನಾದಂತಹ ಪಾಶ್ಚಿಮಾತ್ಯೇತರ ನ್ಯೂಟ್ರಲ್ ಕಂಟ್ರಿಗಳ ಹಡಗುಗಳಿಗೆ ತೈಲ ಮತ್ತು ಗ್ಯಾಸ್ ಸಂಚಾರಕ್ಕೆ ಇರಾನ್ ಯಾವುದೇ ಅಡ್ಡಿಪಡಿಸಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇದು ಮೇನ್. ಯಾಕಂತ ಹೇಳಿದ್ರೆ ಈ ಹೊರ್ಮುಜ್ ಜಲಸಂಧಿಯಿಂದ ಬರ್ತಾ ಇದ್ದ ಆಯಿಲ್ನಲ್ಲಿ, ಗ್ಯಾಸ್ನಲ್ಲಿ ಹೆಚ್ಚಿನ ಖರೀದಿದಾರರಿರೋದೇ ಈ ಭಾಗದಲ್ಲಿ. ಭಾರತ, ಚೈನಾ, ಸೌತ್ ಕೊರಿಯಾ ಮತ್ತು ಜಪಾನ್ ಇವರೆಲ್ಲ ಮೇಜರ್ ಬಯರ್ಸ್, ಖರೀದಿದಾರರು. ಇವ್ರು ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರೆ ಮಾರಾಟ ಮಾಡೋರಿಗೂ ಅಷ್ಟೊಂದು ಕಷ್ಟ ಆಗಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರೋರಿಗೂ ಅಷ್ಟೊಂದು ಕಷ್ಟ ಆಗಲ್ಲ. ವಿಶ್ವದ ಒಟ್ಟು ತೈಲ ಮತ್ತು LNG ಪೂರೈಕೆಯ 20-25% ಇಲ್ಲಿಂದನೇ ಹೊರಗೆ ಬರಬೇಕಲ್ಲ ಸ್ನೇಹಿತರೆ. ಇದನ್ನು ಈ ಎಕ್ಸ್ಪ್ಲೇನರ್ ವಿಡಿಯೋದಲ್ಲಿ ನಾವು ನೀಟಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ವಿ ವಿತ್ ಮ್ಯಾಪ್. ಇದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ, ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಇರಾನ್ ವಿದೇಶಾಂಗ ಸಚಿವರೊಂದಿಗೆ ಮಾತನಾಡಿದ ಬಳಿಕ ಫೋನ್ನಲ್ಲಿ ಮಾತನಾಡಿದ ಬೆನ್ನಲ್ಲೇ ಈ ಘೋಷಣೆ ಇರಾನ್ನಿಂದ ಹೊರಬಂದಿದೆ. ಏನು, ಇರಾನ್ ಮೇಲೆ ಅಮೆರಿಕ ಪರ ಕಣಕ್ಕಿಳಿತಾ ಇರೋ ಕುರ್ದಿಶ್ ಪಡೆಗಳ ಬಗ್ಗೆ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕುರ್ದಿಶ್ ಗುಂಪುಗಳು ಇರಾನ್ ಸರ್ಕಾರದ ವಿರುದ್ಧ ಹೋರಾಡೋಕ್ಕೆ ಮುಂದಾಗಿರುವುದು ಅದ್ಭುತ, ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಅವರು ಗೆಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ. ಇರಾಕ್, ಇರಾನ್ ಗಡಿಯಲ್ಲಿರೋ ಕುರ್ದಿಶ್ ಗುಂಪುಗಳು ಅಮೆರಿಕದೊಂದಿಗೆ ರಹಸ್ಯ ಮಾತುಕತೆ ನಡೆಸ್ತಾ ಇದ್ದು ಭಾರಿ ತರಬೇತಿ ಕೂಡ ಪಡಿತಾ ಇದ್ದಾರೆ. ಅತ್ತ ಕುರ್ದಿಶ್ ಪಡೆಗಳ ಮೇಲೆ ಇರಾನ್ ಕೂಡ ಗುರುವಾರವಷ್ಟೇ ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಮಾಡಿತ್ತು. ಮುಂಜಾಗ್ರತಾ ಕ್ರಮವಾಗಿ ಮೊದಲೇ ದಾಳಿ ಮಾಡಿಬಿಟ್ಟಿದ್ರು ಇರಾನ್ ಅವರು. ಅದರ ಬೆನ್ನಲ್ಲೇ ಕುರ್ದಿಶ್ ಪಡೆಗಳನ್ನು ಇರಾನ್ ಮೇಲೆ ಮುಗಿಬೀಳಿ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಹೇಳಿಕೆಗಳನ್ನು ಟ್ರಂಪ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ಗೆ ಭೂಸೇನೆ ನುಗ್ಗಿಸಬಹುದು ಅಂತೆಲ್ಲ ಸುದ್ದಿ ಹರಿದಾಡ್ತಿದ್ದ ಹಾಗೆ ಇರಾನ್ ಅಮೆರಿಕಗೆ ನೇರ ವಾರ್ನಿಂಗ್ ಕೊಟ್ಟಿದೆ. ಕೆಲ ಅಮೆರಿಕನ್ ಅಧಿಕಾರಿಗಳು ಸಾವಿರಾರು ಸೈನಿಕರೊಂದಿಗೆ ಇರಾನ್ ಮೇಲೆ ನೆಲಕ್ಕಾಲಿಟ್ಟು ಕಾರ್ಯಾಚರಣೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗೇನಾದರೂ ಅಮೆರಿಕನ್ ಪಡೆಗಳು ಇರಾನ್ ನೆಲದ ಮೇಲೆ ಕಾಲಿಟ್ಟರೆ ಅವ್ರನ್ನ ಸುಮ್ಮನೆ ಬಿಡಲ್ಲ, ಎಲ್ಲ ಮುಗಿಸ್ಬಿಡ್ತೀವಿ, ಅಥವಾ ಸೆರೆ ಹಿಡಿದು ಅಮೆರಿಕನ್ ಅಧಿಕಾರಿಗಳಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ, ಕ್ಯಾಪ್ಚರ್ ಮಾಡಿಬಿಡ್ತೀವಿ ಅವ್ರನ್ನೆಲ್ಲ ಅಂತ ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಲಾರಿಜಾನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕೂಡ ಮಾತನಾಡಿ, ನಾವೇನು ಅಮೆರಿಕಾಗೆ ಹೆದರಲ್ಲ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ, ಬನ್ನಿ ಗ್ರೌಂಡ್ ಆಪರೇಷನ್ ಮಾಡಿದ್ರೆ ಅದು ಅಮೆರಿಕ ಸೇನೆಗೆ ದೊಡ್ಡ ವಿಪತ್ತಾಗುತ್ತೆ, ಎಲ್ಲರೂ ಹೇಗೆ ನಾವು ಅವ್ರನ್ನ ಎಲ್ಲಿ ಲಾಕ್ ಮಾಡಬೇಕು ಅಲ್ಲಿ ಲಾಕ್ ಮಾಡ್ತೀವಿ, ಕಳಿಸಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೋ ಮಿಡಲ್ ಈಸ್ಟ್ನಲ್ಲಿ ತಮ್ಮ ಪಡೆಗಳು ಇರಾನ್ ವಿರುದ್ಧ ಹೋರಾಡ್ತಿರೋ ಹೊತ್ತಲ್ಲಿ ತಮ್ಮ ಆಡಳಿತದಲ್ಲಿ ಟ್ರಂಪ್ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅದರ ಸೆಕ್ರೆಟರಿ ಆಗಿದ್ದ ಕ್ರಿಸ್ಟಿ ನೋಯೆಮ್ರನ್ನ ವಜಾ ಮಾಡಿದ್ದಾರೆ. ಅವ್ರ ಜಾಗಕ್ಕೆ ಓಕ್ಲಹೋಮಾದ ಸೆನೆಟರ್ ಆಗಿರೋ ಮಾರ್ಕ್ವೇನ್ ಮೊಲಿನ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇವರು ಮಾರ್ಚ್ 31ರಿಂದ ಅಧಿಕಾರ ಸ್ವೀಕರಿಸ್ತಾರೆ. ವಜಾಗೊಂಡಿರೋ ಕ್ರಿಸ್ಟಿ ನೋಯೆಮ್ ಅವರಿಗೆ ಹೊಸ ಜವಾಬ್ದಾರಿ ಕೊಡಲಾಗಿದೆ. ಪಾಶ್ಚಿಮಾತ್ಯ ದೇಶಗಳ ಭದ್ರತೆಗಾಗಿ ತರ್ತಾ ಇರೋ ದಿ ಶೀಲ್ಡ್ ಆಫ್ ದಿ ಅಮೆರಿಕಾಸ್ ಅನ್ನೋ ಹೊಸ ಭದ್ರತಾ ಯೋಜನೆಯ ವಿಶೇಷ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆ ಇರಾನ್ ಅರಬ್ ರಾಷ್ಟ್ರಗಳ ಮೇಲಿನ ತನ್ನ ದಾಳಿಯನ್ನು ಮುಂದುವರೆಸಿದೆ. ಕತರ್ಗೆ 14 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 4 ಡ್ರೋನ್ಗಳನ್ನು ನುಗ್ಗಿಸಿದೆ. ಕತರ್ರೇ ಇದನ್ನು ಹೇಳಿದೆ. ಅತ್ತ ಸೌದಿ ಮೇಲೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಿದೆ. ಈ ವೇಳೆ ಸೌದಿ 3 ಇರಾನ್ ಕಳಿಸಿರೋ ಮಿಸೈಲ್ಗಳನ್ನು ಬ್ಲಾಕ್ ಮಾಡಿ ಹೊಡೆದು ಹಾಕಿದೆ. ಮತ್ತೊಂದು ಕಡೆ ಅಮೆರಿಕದ 5th ನೇವಲ್ ಫ್ಲೀಟ್ ಇರೋ ಬಹ್ರೇನ್ನ ಹೋಟೆಲ್ ಮತ್ತು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇದೇ ವೇಳೆ ಬಹ್ರೇನ್ನ ಪ್ರಮುಖ ತೈಲ ಸಂಸ್ಕರಣಾ ಕೇಂದ್ರ ಬಾಪ್ಕೋ ಎನರ್ಜಿಸ್ ಮೇಲೂ ಕೂಡ ಕ್ಷಿಪಣಿಯನ್ನು ನುಗ್ಗಿಸಿದೆ ಇರಾನ್. ಕುವೈತ್ನ ವಾಯು ಪ್ರದೇಶದಲ್ಲೂ ಹಾರಾಡ್ತಾ ಇದ್ದ ಡ್ರೋನ್ಗಳನ್ನು ಕುವೈತ್ನವರು ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ನಾಶ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕುವೈತ್ನಲ್ಲಿರೋ ತನ್ನ ರಾಯಭಾರ ಕಚೇರಿಯನ್ನು ತಾತ್ಕಾಲಿಕವಾಗಿ ನಾವು ಬಂದ್ ಮಾಡಿದ್ದೀವಿ ಅಂತ ಅಮೆರಿಕ ಘೋಷಿಸಿದೆ. ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ಮತ್ತೊಂದು ಕಡೆ ಕುವೈತ್ನಾದ್ಯಂತ ಏಕಾಏಕಿ ಏರ್ ರೇಡ್ನ ಸೈರನ್ಗಳು ಮೊಳಗಿವೆ. ಇದರ ಬೆನ್ನಲ್ಲೇ ಕುವೈತ್ನಾದ್ಯಂತ ಅಲ್ಲಲ್ಲಿ ಪ್ರಬಲ ಸ್ಫೋಟ ಆಗಿರೋ ಸದ್ದು ಕೂಡ ಕೇಳಿಬಂದಿದೆ. ಇದನ್ನು ಅಲ್ ಜಜೀರಾವೇ ರಿಪೋರ್ಟ್ ಮಾಡಿದೆ. ಅತ್ತ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯನ್ನು ವಿಸ್ತರಿಸಿದೆ. ಇನ್ನೂ ಹೆಚ್ಚಿನ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿ ಇರಾನ್ನಾದ್ಯಂತ ನಾವು ದಾಳಿಯನ್ನು ಕಂಟಿನ್ಯೂ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ.
ಏನೋ ಸ್ನೇಹಿತರೆ, ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಬಿಕ್ಕಟ್ಟು ಸೃಷ್ಟಿಯಾಗಿರುವಾಗಲೇ ಭಾರತಕ್ಕೆ ಅಮೆರಿಕ ಬಿಗ್ ರಿಲೀಫ್ ಕೊಟ್ಟಿದೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡೋಕೆ ಭಾರತದ ರಿಫೈನರಿಗಳಿಗೆ ಅಮೆರಿಕ 30 ದಿನಗಳ ತಾತ್ಕಾಲಿಕ ವಿನಾಯಿತಿ ಕೊಟ್ಟಿದೆ. ಈ ಬಗ್ಗೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅಧಿಕೃತವಾಗಿ ಘೋಷಿಸಿದ್ದಾರೆ. ಭಾರತ ನಮ್ಮ ಅತ್ಯಗತ್ಯ ಪಾಲುದಾರ ರಾಷ್ಟ್ರ. ಇರಾನ್ ಜಾಗತಿಕ ಇಂಧನ ಪೂರೈಕೆಯನ್ನು ಒತ್ತೆಯಾಗಿಟ್ಕೊಳ್ಳೋದನ್ನು ತಪ್ಪಿಸೋಕೆ ಹಾಗೂ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತೈಲ ಪೂರೈಕೆಯನ್ನು ಬ್ಯಾಲೆನ್ಸ್ ಮಾಡೋಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಕಂಡೀಷನ್ ಇಲ್ಲ ಅಂತಿಲ್ಲ. ಆಲ್ರೆಡಿ ಸಮುದ್ರದಲ್ಲಿ ಇರುವ ರಷ್ಯಾ ತೈಲ ಹಡಗುಗಳ ವಹಿವಾಟಿಗೆ ಇದು ಅನ್ವಯ ಆಗುತ್ತೆ. ಇದರಿಂದ ರಷ್ಯಾ ಸರ್ಕಾರಕ್ಕೆ ಯಾವುದೇ ದೊಡ್ಡ ಆರ್ಥಿಕ ಲಾಭನೂ ಆಗೋದಿಲ್ಲ ಅಂತ ಅಮೆರಿಕ ಸ್ಪಷ್ಟೀಕರಣ ಕೊಟ್ಟಿದೆ. ಇತ್ತ ಸೌದಿ ಅರೇಬಿಯಾದ ರಾಸ್ ಟನುರಾ ರಿಫೈನರಿ ಮತ್ತು ಇರಾಕ್ನ ರುಮೈಲಾ ಆಯಿಲ್ ಫೀಲ್ಡ್ಗಳ ಮೇಲೆ ಭಾರಿ ದಾಳಿ ಆಗ್ತಿರೋದ್ರಿಂದ ಬ್ರೆಂಟ್ ಕ್ರೂಡ್ ಬೆಲೆ ಬ್ಯಾರಲ್ಗೆ $83 ತಲುಪಿ ಆಗಿದೆ. ಆದರೂ ಇದರಿಂದ ಭಾರತದಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗೋ ಚಾನ್ಸಸ್ ಇಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದರೆ ಭಾರತ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ತಾ ಇದೆ. ರಷ್ಯಾದಿಂದ ಆಲ್ರೆಡಿ 9 ಮಿಲಿಯನ್ ಬ್ಯಾರಲ್ ಆಯಿಲ್ ಹೊರಟಿದೆ ಅನ್ನೋ ಮಾಹಿತಿ ಒಂದಿನದ ಹಿಂದೆ ಕೂಡ ಬಂದಿತ್ತು. ಈಗ ಅಮೆರಿಕ ಕೂಡ ಒಂದು 30 ಡೇಸ್ ವಿನಾಯಿತಿಯನ್ನು ಕೊಡ್ತೀವಿ ನಾವು ರಷ್ಯಾದಿಂದ ಪರ್ಚೇಸ್ ಮಾಡೋಕ್ಕೆ ಅಂತ ಕೂಡ ಹೇಳಿರೋದು ನೋಡ್ತಾ ಇದ್ರೆ, ಹಾಗೆ ಇರಾನ್ ಕೂಡ ಆ ಕಡೆ ಹೊರ್ಮುಜ್ ಸ್ಟ್ರೇಟ್ನಿಂದ ಯುರೋಪ್, ಇಸ್ರೇಲ್, ಅಮೆರಿಕ ಇವ್ರದ್ದು ಬಿಟ್ಟು ಬೇರೆಯವ್ರಿಗೆಲ್ಲ ನಾವು ಬಿಡ್ತೀವಿ, ಚೈನಾ, ಜಪಾನ್, ಸೌತ್ ಕೊರಿಯಾ, ಭಾರತ ಇವ್ರಿಗೇನು ಸಮಸ್ಯೆ ಆಗಲ್ಲ ಅನ್ನೋ ಥರದಲ್ಲಿ ಘೋಷಣೆ ಮಾಡಿರೋದು ಕೂಡ ಎಲ್ಲ ಸೇರಿ ಆಯಿಲ್ ವಿಚಾರದಲ್ಲಿ ಆತಂಕವನ್ನು ಸ್ವಲ್ಪ ಕಮ್ಮಿ ಮಾಡಿದೆ ಭಾರತಕ್ಕೆ ಮತ್ತು ಈ ರಾಷ್ಟ್ರಗಳಿಗೆ. ಸೊ ಸ್ನೇಹಿತರೆ, ಈ ರೀತಿ ನೈಟಿಂದ ಇದುವರೆಗೂ ಆಗಿರೋ ಎಲ್ಲ ಅಪ್ಡೇಟ್ಸ್ನ ನಿಮಗೆ ನಾವು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಆಗೋ ಪ್ರತಿ ಬೆಳವಣಿಗೆಯನ್ನು ಕೂಡ ನಿಮಗೆ ಟೈಮ್ಲಿಯಾಗಿ ತಲುಪಿಸೋ ಕೆಲಸವನ್ನು ಮಾಡ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಕೂಡ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅದರಿಂದ ನೀವು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.